ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಳೆದ 3-4 ದಿನದಿಂದ ಜನಿವಾರದ ಯುದ್ಧ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಪಾಪ ಒಂದು ವಿದ್ಯಾರ್ಥಿಗೆ ಬೀದರ್ನಲ್ಲಿ ಲಿಟ್ರಲಿ ಪರೀಕ್ಷೆಗೆ ಹೋಗುವ ಮುಂಚೆ ನೀನು ಜನಿವಾರ ತೆಗೆದು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅವನು ಜನಿವಾರ ತೆಗಿಯೋಕ್ಕೆ ಯಾಕೆ, ಅದ್ರಲ್ಲಿ ಏನು ಕಾಪಿ ಮಾಡೋಕ್ಕಾಗುತ್ತೆ, ಅದ್ರಲ್ಲಿ ಏನು ಮಿಸ್ಟೇಕ್ ಮಾಡೋಕ್ಕಾಗುತ್ತೆ, ದಯವಿಟ್ಟು ಬೇಡ ತೆಗೆಸ್ಬೇಡಿ ಅಂತಂದರೆ ಅವನಿಗೆ ಪರೀಕ್ಷೆಯನ್ನೇ ಕೊಡದೆ CET ಪರೀಕ್ಷೆನೇ, ಗಣಿತ ಪರೀಕ್ಷೆನೇ ಬರೆಯಕ್ಕೆ ಬಿಟ್ಟಿಲ್ಲ ಅವನಿಗೆ. 1 ವರ್ಷದ CET ಕನಸೇ ವ್ಯರ್ಥ ಆಗೋಯ್ತು. ಈಗೇನೋ ಈಶ್ವರ ಖಂಡ್ರೆ ಅವರು ಅವ್ರ ಮನೆಗೆ ಹೋಗಿ ಆ ಹುಡುಗನನ್ನು ಮಾತಾಡಿಸಿ, ಸುಚಿವ್ರತ್ ಕುಲಕರ್ಣಿ ಅಂತ ಆ ಹುಡುಗನ ಹೆಸರು, ಹೋಗಿ ಈಶ್ವರ ಖಂಡ್ರೆ ಅವರು ಇಲ್ಲ ಉಚಿತ BE ಸೀಟ್ ಕೊಡಿಸ್ತೀವಿ ಸರ್ಕಾರದಿಂದ ಅನ್ನೋ ಥರದಲ್ಲಿ ಮಾತಾಡಿ ಬಂದ್ಯಾರಂತೆ. ಓಕೆ, ಆದರೆ ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, KPCCಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ್, ಇವರು ಕಾಂಗ್ರೆಸ್ನವರೇ, KPCCಯ ಪ್ರಧಾನ ಕಾರ್ಯದರ್ಶಿ, ಅವರು ಈಶ್ವರ ಖಂಡ್ರೆ ಅವರಿಗೆ ಒಂದು ಲೆಟರ್ ಬರೆದಿಯಾರಂತೆ. ಅಂದರೆ ಭಾಳ ಬೇಸರದಿಂದ ಆ ಹುಡುಗನ ಜನಿವಾರ ತೆಗೆಸಿರೋ ವಿಚಾರದಲ್ಲಿ ಬಹಳ ಬೇಸರದಿಂದ ಬರಿತಾ ಇದ್ದೀನಿ. ಹಿಜಾಬ್ ವಿಷಯದಲ್ಲಿ ಅಷ್ಟೆಲ್ಲ ಮುನ್ನೆಲೆಗಿದ್ರಲ್ಲ ನೀವು ಕಾಂಗ್ರೆಸ್ನವರು, ಯಾಕೆ ಇವಾಗ ಈ ವಿಚಾರದಲ್ಲಿ ಮೌನವಾಗಿದ್ದೀರಾ, ಸರ್ಕಾರದ ನಿಲುವು ಏನು ಇದರಲ್ಲಿ ಅಂತ ಹೇಳಿ ಸ್ವಪಕ್ಷೀಯರೇ ಅದೇ ಪಕ್ಷದವರು ಲೆಟರ್ ಬರೆದಿದ್ದಾರೆ. ಈಗ ಹಿಜಾಬ್ ಬಂದಾಗ ನಾವು ವಿರೋಧಿಸಿದ್ದಿದೆ, ಯೂನಿಫಾರ್ಮ್ ಅಲ್ಲ ಅದು, ಹಾಗಾಗಿ ದಯವಿಟ್ಟು ಎಲ್ಲ ಯೂನಿಫಾರ್ಮಲ್ಲಿ ಇರಲಿ ಅನ್ನುವ ಕಾರಣಕ್ಕೆ ನಾವು ಹಿಜಾಬ್ನ ವಿರುದ್ಧ ಮಾತಾಡಿದ್ದು ಹೌದು. ಅದ್ರ ಪರವಾಗಿ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ನಿಂತ್ಕೊತ್ತು. ಓಕೆ, ಫೈನಲಿ ಅಗ್ರಿನೂ ಆಗೋಯ್ತು. ಓಕೆ ಫೈನ್, ಆಯ್ತು, ಸಂತೋಷ. ಆದರೆ ಈಗ ಹೊರಗಡೆ ಕಣ್ಣಿಗೆ ಕಾಣದೆ ಶರ್ಟ್ ಒಳಗಿರುವಂಥ ಒಂದು ಜನಿವಾರ ತೆಗೆಸಿ ಒಬ್ಬ ಹುಡುಗನ ಎಜುಕೇಷನ್ಗೆ ಕತ್ರಿ ಹಾಕಿದಾಗ ಸರ್ಕಾರ ಮೌನವಾಗಿರೋದು ಯಾಕೆ ಅನ್ನೋದು ಅವ್ರ ಪ್ರಶ್ನೆ, ಜೊತೆಗೆ ನಮ್ಮದು ಪ್ರಶ್ನೆ. ನೋಡಿ, ಯಾರಾದರೂ ಕಾಂಗ್ರೆಸ್ ಅವರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ. ಖುಷಿ ಏನಾಯಿತು ಅಂತಂದ್ರೆ ಇವಾಗ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಪ್ಪು ಮಾಡಬಾರ್ದು, ಮಂಗಲಸೂತ್ರ ಹಾಕೋತಾರೆ, ಲಿಂಗ ಹಾಕೋತಾರೆ, ಜನಿವಾರ ಹಾಕೋತಾರೆ, ಅದನ್ನೆಲ್ಲ ತೆಗೆಸುವ ಹಂತಕ್ಕೆ ಹೋಗಿದ್ದು ಸರಿಯಲ್ಲ ಅಂತ ಹೇಳಿ ನಮ್ಮ DCM DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅದನ್ನು ಹೊರತುಪಡಿಸಿ ನೀವೆಲ್ಲಾದರೂ ನೋಡಿದ್ದೀರಾ ಯಾರಾದರೂ ಮಾತಾಡೋದು? ಇಲ್ಲ, ಮಾತಾಡಲ್ಲ. ಅಂದರೆ ಜಾಣ ಮೌನ, ಜಾಣ ಕುರುಡು. ಅಂದರೆ ಸೆಲೆಕ್ಟಿವ್ ಹಿಯರಿಂಗ್ ಅಂತಾರಲ್ಲ, ಬೇಕಾಗಿದ್ದು ಮಾತ್ರ ಕೇಳಿಸ್ಕೊಳ್ತಾರೆ. ಇದೇ ಉಲ್ಟಾ ಆಗಿದ್ದಿದ್ರೆ, ಇದೇ ಏನಾದರೂ ಒಂಚೂರು ಬೇರೆ ಧರ್ಮಕ್ಕೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನೋಡಬೇಕಿತ್ತು, ಕತೆಗಳೇ ಬೇರೆ ಇರ್ತಾಯಿತ್ತು. ಫಸ್ಟ್ ಆಫ್ ಆಲ್ ಹಂಗಾಗಲ್ಲ ಬಿಡಿ, ಅದು ಸಾಧ್ಯವೂ ಇಲ್ಲ. ನಾನು ಹೇಳ್ತಾ ಇರೋದು, ಇವತ್ತೊಂದು ಬ್ರಾಹ್ಮಣ ಸಮುದಾಯಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಮಾನ ಆದಾಗ ನನ್ನ ಪ್ರಕಾರ ಸರ್ಕಾರ ಮಾತಾಡಬೇಕು, ಹೇಳಬೇಕು, ಕ್ರಮ ಏನು ಕೈಗೊಳ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ನಮ್ಮ ಲೈಫ್, ನಮ್ಮ ಇತಿಹಾಸದಲ್ಲೇ ಕೇಳಿಲ್ಲ ಇಂಥವೆಲ್ಲ. ನಾವು ನಿಜವಾಗ್ಲೂ ಹೇಳ್ತೀವಿ, ನಾವು ಸ್ಕೂಲಲ್ಲಿ ಆನ್ಸರ್ ಶೀಟ್ಗಳ ಮೇಲೆ ಓಂ ಬರಿತಾ ಇದ್ವಿ. ಇವಾಗೆಲ್ಲ ಬರೆದ್ರೆ ಮುಗಿದೋಯ್ತು, ಅವ್ನು ಜೈಲಿಗೆ ಹಾಕ್ಬಿಡ್ತಾರೆ. ನಾವು ಹೆಂಗೆ ಓಂ ಬರ್ದೆ ನೀನು ಅಂತ. ಅಂದರೆ ಕಾಲಕ್ಕೆ ತಕ್ಕಂಗೆ ನಮ್ಮದು ಹೆಂಗಾಗ್ತಾ ಇದೆ ಅಂತಂದರೆ, ಒಂದು ಹಿಂದೂಗಳು ತಮ್ಮ ಅಸ್ತಿತ್ವವನ್ನು ನಿಧಾನ ಕಳ್ಕೊತಾ ಇದ್ದಾರೆ ಬಿಡಿ, ಅದು ಅವ್ರಿಗೆ ಅರ್ಥ ಆಗಲ್ಲ. ಅದೇ ಹೇಳ್ತಿಲ್ಲ, ಅವ್ರ ಮನೆಗೆ ಬೆಂಕಿ ಬೀಳುವ ತನಕ ಅದು ಗೊತ್ತಾಗಲ್ಲ. ಅಲ್ಲ, ಅವ್ರ ಮನೆಗೆ ಬೆಂಕಿ ಬಿದ್ದಾಗಲೂ ಅಯ್ಯಯ್ಯೋ ಅವತ್ತೆಲ್ಲ ಇವರೆಲ್ಲ ಬಡ್ಕೊಂಡು ಸಾಯ್ತಾ ಇದ್ದಿದ್ದು ಇದಕ್ಕ ನಮ್ಮ ಬುಡಕ್ಕೂ ಬಂತಾ ಅಂತ ಗೊತ್ತಾಗದು. ಅವಾಗಲೇ ಬರಲಿ ಅದು ಆರಾಮಾಗಿ. ನಾನು ಹೇಳ್ತೀನಲ್ಲ, ನಾವು ಹೆಂಗೆ ಅಂತಂದರೆ, ನಿದ್ರೆ ಎಲ್ಲ ಆರಾಮಾಗಿ ನಿದ್ರೆಲಿದ್ದೀವಿ, ಮಾಡಿ ನಿದ್ದೆಲಿದ್ದಾಗಲೇ ಏನಾಗ್ಬೇಕು ಅದಾಗುತ್ತೆ. ನಾನದು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಇತಿಹಾಸದಲ್ಲಿ ನಾವು ಕೇಳಿಲ್ಲ ಇದನ್ನೆಲ್ಲ. ಕೇಳಿದರೆ ಯಾವತ್ತಾರು ನಾವು ಆರಾಮಾಗಿ ಸ್ಕೂಲ್ ಕುಂಕುಮ ಇಟ್ಕೊಂಡು ಹೋಗ್ತಾ ಇದ್ವಿ, ತಾಯ್ತಾ ಕಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಬ್ರಾಹ್ಮಣ ಫ್ರೆಂಡ್ಸ್ ಇದ್ರು, ಅವರು ಜನಿವಾರ ಹಾಕ್ಕೊಂಡು ಬರೋರು, ಲಿಂಗಾಯತ ಫ್ರೆಂಡ್ಸ್ ಇದ್ರು, ಲಿಂಗ ಕಟ್ಕೊಂಡು ಬರೋರು, ಎಲ್ಲ ಇತ್ತು ಆರಾಮಾಗಿ. ಇವಾಗ ಏನು ಈ ಹಂತಕ್ಕೆ ಬಂದ್ಬಿಡ್ತಾ? ನೀವು ಯೋಚನೆ ಮಾಡಿ. ಅಂದರೆ ಏನು, ಯಾರೋ ಕಾಪಿ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಕೆಲವು ಐಟಮ್ಸ್ಗಳನ್ನು ಒಳಗಡೆ ಬಿಡಲ್ಲ ಅಂತ ಪರೀಕ್ಷಾ ಕೇಂದ್ರಗಳಲ್ಲಿ ರೂಲ್ಸ್ ಇರುತ್ತೆ, ಒಪ್ಕೊಳ್ಳೋಣ. ಏನೋ ಒಂದು ಫಾರಿನ್ ಆಬ್ಜೆಕ್ಟ್ ಥರ ಬೇರೆ ಏನೋ ವಸ್ತುಗಳನ್ನು ತಗೊಂಬರೋದು, ವಿಶೇಷವಾದ ಯಾವುದೋ ಒಂದು ಪೆನ್ನು ತರೋದು, ಅನುಮಾನದಲ್ಲಿ ಇಲ್ಲಪ್ಪ ಇದರಲ್ಲಿ ಏನೋ ಡೌಟ್ ಕಾಣ್ತಿದೆ ನನಗೆ, ಇದು ಬೇಡ, ಇಟ್ಟೋಗು. ಓಕೆ, ಜನಿವಾರ ಏನು ಮಾಡ್ತು? ಶಿವಮೊಗ್ಗದಲ್ಲಿ ಕತ್ತರಿಸಿದ್ರು, ಅಲ್ಲಿ ತೆಗೆಸಿದ್ರು, ಮತ್ತೆ ನೆನ್ನೆನೂ ಇನ್ನೊಂದು ಕಡೆ ಎಲ್ಲೋ ಅದೇ ಥರ ಇನ್ಸಿಡೆಂಟ್ ಆಗಿದೆ ಅಂತ ಕೇಳ್ಪಟ್ವಿ. ಅಂದರೆ ಆ ಸುದ್ದಿ ಅಷ್ಟು ದೊಡ್ಡದಾದ್ಮೇಲೂ, ಅದು ಪತ್ರಿಕೆಗಳಲ್ಲಿ ಬಂದ ಮೇಲೂ ಮತ್ತೆ ಅಂಥದ್ದೇ ಪ್ರಕರಣಗಳು ನಡೀತವೆ ಅಂತಂದರೆ
ಇಲ್ಲೇನು ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಮಾತಾಡ್ಬೇಕ್ರಿ ಪಾಲಿಟಿಷಿಯನ್ಸ್. ನಾನು ಹೇಳ್ತಾ ಇರೋದು, ಯಾರನ್ನೇನು ಗುತ್ತಿಗೆ ತೊಗೊಂಡಿಲ್ಲ, ಹಿಂದೂಗಳನ್ನೇನು BJP ಗುತ್ತಿಗೆ ತೊಗೊಂಡಿಲ್ಲ, ಅಥವಾ ಹಿಂದೂಗಳ ವಿರುದ್ಧ ಅಂತೇಳಿ ಕಾಂಗ್ರೆಸ್ನವ್ರೇನು ಹೇಳ್ಕೊಂಬಂದಿಲ್ಲ. ಓಕೆ, ಯಾವತ್ತೂ ಹೇಳಿಲ್ಲ. ಸೊ ಹೀಗಿರುವಾಗ ಈ ಥರದ ವಿಚಾರಗಳು ಬಂದಾಗ ಸರ್ಕಾರ ಎಲ್ಲವನ್ನ ಬದಿಗೊತ್ತಿ ಗಟ್ಟಿಯಾಗಿ ಮಾತಾಡಿದ್ರೆ ಅನ್ಸುತ್ತಲ್ವಾ, ಒಂದು ಧರ್ಮದವ್ರಿಗೂ ಅನ್ಸುತ್ತೆ, ಓ ಇಲ್ಲ ಇವರು ತಪ್ಪಿದ್ದಲ್ಲಿ ವಾಯ್ಸ್ ರೈಸ್ ಮಾಡ್ತಾರೆ, ತಪ್ಪಿದ್ರೆ ಅವ್ರು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಗೊತ್ತಾಗದೆ. ಯಾವಾಗ ಇಂಥದ್ರಲ್ಲಿ ಮುನ್ನೆಲೆಗೆ ಬಂದಾಗ ಅದೇ ವಿಚಾರಕ್ಕೆ ನಂಗೆ DK ಶಿವಕುಮಾರ್ ಇಷ್ಟ ಆಗುತ್ತೆ. ಅವ್ರಿಗೆ ಏನು ಬೇಕು ಅದನ್ನು ಮಾಡ್ತಾರೆ ಅವರು. ಎಂಡ್ ಆಫ್ ದ ಡೇ ಹಿಂದುತ್ವ ಅಂತ ಬಂದಾಗ ಅವರೊಂದು ವಾಯ್ಸ್ ಆಗಿ ನಿಂತ್ಕೋತಾರೆ. ಅದು ಯಾರು ಮಾಡಿದ್ರು ಮುಖ ಮೂತಿ ನೋಡದೆ ಆ್ಯಕ್ಷನ್ ತಗೋತಾರೆ, ಅದು ಖುಷಿ ಆಗುತ್ತೆ. ಸೊ ಬಟ್ ಉಳಿದವ್ರಿಗೆ ಏನಾಗಿದೆ, ಯಾಕೆ ಕಾಣಿಸ್ತಾ ಇಲ್ವಾ? ಇಲ್ಲ ಇದ್ರ ಪರವಾಗಿ ಇದ್ರ ಕಾಂಟೆಕ್ಸ್ಟಲ್ಲಿ ನಾವು ಮಾತಾಡ್ಬಿಟ್ರೆ ಬ್ರಾಹ್ಮಣರದ್ದು ಮೊದಲೇ ನಾವು ಪಾಪ್ಯುಲೇಷನ್ ಕಮ್ಮಿ ಇದೆ ಅಂತ ಹೇಳಿದ್ವಿ, ಇನ್ನೊಂದು ವರ್ಗಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬೇಜಾರಾಗ್ಬೋದು, ಸೊ ಹಂಗಾಗಿ ಅವ್ರ ಓಟ್ ನಮಗೆ ಬರೋದು ಮಿಸ್ ಆಗಿಬಿಡ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಇದ್ರ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಗೊತ್ತಿಲ್ಲ. ಜನ ಬೈತಾ ಇದ್ದಾರೆ, ಇದು ಹಿಂಗೆ ಮುಂದುವರೆದ್ರೆ, ಪರಿಸ್ಥಿತಿ ಹಿಂಗೆ ಆದರೆ ಮುಂದೆ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಅಂತ. ಸೊ ಜನಗಳು ಅದನ್ನು ಮಾತನಾಡುವ ಮುಂಚೆನೆ ಸರ್ಕಾರ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ. ಓಕೆ, DCM ಮಾತಾಡೋದು, ಸರ್ಕಾರನೇ ಮಾತಾಡೋದು ಒಪ್ಕೊಳ್ಳೋಣ. ಬಟ್ ಉಳಿದವರೆಲ್ಲ ಎಲ್ಲಿದ್ದಾರೆ? ಉಳಿದ ಮಿನಿಸ್ಟ್ರಿಗಳಲ್ಲಿ, ಉಳಿದ ಶಾಸಕರಲ್ಲಿ ಹಿಂಗಾಗಿದೆ ಪರಿಸ್ಥಿತಿ ಅಂದಾಗ ಅದಕ್ಕೆ ರಿಯಾಕ್ಟ್ ಮಾಡಬೇಕಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಈ ಹಿಂದೆ ನಂದಲ್ಲ, ನಾನು KPCC ಪ್ರಧಾನ ಕಾರ್ಯದರ್ಶಿಗಳೇ ಲೆಟರ್ ಬರೆದಿರೋದು, ಅದು ಈಶ್ವರ್ ಖಂಡ್ರೆ ಅವರು ಸಚಿವರಿಗೆ ಬರೆದಿರೋದು. ನನ್ನ ಪ್ರಶ್ನೆ ಅಲ್ಲ, ಅವ್ರ ಪ್ರಶ್ನೆ ಅಂತಲೇ ಕೇಳಿ. ಅವರನ್ನೇ ಕೇಳ್ತಾರೆ, ಹಿಜಾಬ್ ವಿಷಯದಲ್ಲಿ ಭಾಳ ಮುಂಚೂಣಿಯಲ್ಲಿ ಇದ್ರಲ್ಲ ನೀವು ಕಾಂಗ್ರೆಸ್ ನಾಯಕರೆಲ್ಲರೂ, ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಜಾಣ ಮೌನ ವಹಿಸ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರದ್ದೇ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ, ಜನ ಕೇಳೋದನ್ನೇ ಮಾಧ್ಯಮದವ್ರು ಕೇಳ್ತಾ ಇದ್ದೀವಿ. ಉತ್ತರ ಬೇಕು. ಯಾಕಂದರೆ ಈ ಹಂತಕ್ಕೆ ಬಂದುಬಿಟ್ರೆ ನಾನು ಆಗಲೇ ಹೇಳಿದಾಗ ಅಸ್ತಿತ್ವ ಅಂತ ಕಳ್ಕೊತಾ ಇದ್ದೀವಿ. ಹೋಗ್ತಾ 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 ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಏನನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.